ಸರ್ವಿಸ್ 15 ವರ್ಷ 20 ವರ್ಷ ಇರೋರಿದ್ದರೆ ಸ್ಯಾಲ್ರಿ ಮಾತ್ರ 15,000 ದಾಟಿಲ್ಲ. ನೋಟಿಫಿಕೇಷನ್ ಮೂಲಕನೇ ನಮಗೆ ತಗೊಂಡಿರೋದು. ನಮ್ಮನ್ನು ಸುಮ್ಮನೆ ಕಳ್ಳ ಬೆಳ್ಳಿ ತಗೊಂಡಿಲ್ಲ ಮೇಡಮ್, ನಮಗೆಲ್ಲದಕ್ಕೂ ತಗೊಂಡಿರೋಕ್ಕೆ ದಾಖಲೆ ಇದೆ. ನನ್ನ ಹೆಸರು PN ರಾಧಾ ಸುರೇಶ್, ಚಿತ್ರದುರ್ಗ. ನಾನು ನರ್ಸಿಂಗ್ ಆಫೀಸರ್ ಆಗಿ ಈ ಸಂಘದ ರಾಜ್ಯಾಧ್ಯಕ್ಷರು. ನಾವೆಲ್ಲ 15-20 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ NHM ಅಡಿಯಲ್ಲಿ ಶುಶ್ರೂಷಕಿಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ಸ್ಟಾರ್ಟಿಂಗು ಈ ಕೆಲಸಕ್ಕೆ ಬಂದಾಗ 6,000 3,000 ರೂಪಾಯಿಂದ ತಿಂಗಳಿಗೆ ಸ್ಯಾಲ್ರಿಯಿಂದ ಇಲ್ಲಿಗೆ 15 ವರ್ಷ 20 ವರ್ಷ ಸೇವೆ ಸಲ್ಲಿಸಿದ್ದೀವಿ. ಸರ್ವಿಸ್ 15 ವರ್ಷ 20 ವರ್ಷ ಇರೋರಿದ್ದರೆ ಸ್ಯಾಲ್ರಿ ಮಾತ್ರ 15,000 ದಾಟಿಲ್ಲ. ವರ್ಷಕ್ಕೆ 5% ಅಂತ ಕೊಡ್ತಾರೆ. ಆ 5%ಇಂದ ನಮ್ಮದು 1 ವರ್ಷ ಪೂರ್ತಿ ಸೇವೆ ಸಲ್ಲಿಸಿದ್ರೆ 5%, ಅದು 15,000 ಆಗೋದಕ್ಕೆ ನಾವು 17 ವರ್ಷ ಸರ್ವಿಸ್ ಮಾಡಿದ್ವಿ. ಹಾಗಾಗಿ 15,000 ಆಗಿತ್ತು. ಮೊನ್ನೆ ಕನಿಷ್ಠ ವೇತನ ಕಾಯ್ದೆ ಅಂತ ಬಂದಾಗ ಅವರು ಝೋನ್ ವೈಸ್ ವಿಂಗಡಿಸ್ಬಿಟ್ಟು ನಮ್ಮದು ಹೆಂಗಿದೆಯೋ ಸ್ಯಾಲ್ರಿ ಹಂಗೆ 15,000 ಇದೆ, ಕನಿಷ್ಠ ವೇತನಕ್ಕೆ ನಮ್ಮ ಇನ್ಕ್ರಿಮೆಂಟ್ ಕೂಡ ಪರಿಷ್ಕರಣೆ ಮಾಡಿದ್ದಾರೆ. ಹಾಗಾದರೆ ಇಷ್ಟು ವರ್ಷ ನಾವು ಗೌರ್ಮೆಂಟಿಗೆ ಸೇವೆ ಕೊಟ್ಟಿದ್ದು 17 ವರ್ಷ 18 ವರ್ಷ ಸೇವೆ ಕೊಟ್ಟಿದ್ದು ಝೀರೋ ಸೇವೆನಾ? ನಾವು ಸೇವೆ ಮಾಡಿಲ್ಲ ಅಂತ ಅದನ್ನು ಸೇವೆಗೆ ಪರಿಗಣಿಸಿಲ್ವಲ್ಲ. ನಮ್ಮದು 5% ಇನ್ಕ್ರಿಮೆಂಟ್ ಕೊಟ್ಟರಲ್ಲ, ಮತ್ತು ಇವಾಗ ಕೇಂದ್ರ ಸರ್ಕಾರ ಕೊಟ್ಟಿದ್ದು 5% ಇನ್ಕ್ರಿಮೆಂಟು ನೀವು ನಾವು ಕೊಡ್ತಿದ್ದಿದ್ದು, ಮತ್ತು ಆ ಇನ್ಕ್ರಿಮೆಂಟ್ನೇ ನೀವು ಕನಿಷ್ಠ ವೇತನಕ್ಕೆ ಪರಿಷ್ಕರಣೆ ಮಾಡಿದ್ದೀರಲ್ಲ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ನಾವು ಸುಮ್ಮನೆ ಕೇಳ್ತಿಲ್ಲ, ಸರ್ಕಾರಕ್ಕೆ 15-20 ವರ್ಷಗಳಿಂದ ಅತಿ ಕನಿಷ್ಠ ವೇತನದಲ್ಲಿ ಸೇವೆ ಸಲ್ಲಿಸಿದ್ವಿ. ಹಾಗಾಗಿ ಇದೇ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಶುಶ್ರೂಷಾಧಿಕಾರಿಗಳಿಗೆ ಮೂಲ ವೇತನ ಕೊಡ್ತಿದ್ದಾರೆ. ಆ 100 ರೂಪಾಯಿ ಕಮ್ಮಿ ಮಾಡಿ, ಇವರು ಗುತ್ತಿಗೆಯವರು ಅಂತ ಹೇಳಿ ಅವರಿಗೆ ಮೂಲ ವೇತನದಲ್ಲಿ 100 ರೂಪಾಯಿ ಕಮ್ಮಿ ಮಾಡಿ ಕೊಡ್ತಿದ್ದಾರೆ. ಅದೇ ಸೇವೆನ ನಾವು ಗುತ್ತಿಗೆನೇ ಆದರೆ ನಮಗೆ NHM ಅಂತ ನ್ಯಾಷನಲ್ ಸ್ಕೀಮ್ ಅಂತ ಬಂದಿರೋದ್ರಿಂದ ಅದನ್ನೇ ಒಂದು ಮುಂದೆ ಇಟ್ಟು ನಮ್ಗೆ 15,000 14,000 ಕೊಡ್ತಿದ್ದಾರೆ. ಎಜುಕೇಷನಲ್ಲಿ ಒಂದೇ ಸರ್ಟಿಫಿಕೇಟು, ಕ್ವಾಲಿಫಿಕೇಷನ್, ಕೆಲಸದಲ್ಲಿ ಒಂದೇ ಸೇವೆ, ಸಮಾನ ಕೆಲಸಕ್ಕೆ ಸಮಾನ ಕೆಲಸ, ಸ್ಯಾಲ್ರಿಯಲ್ಲಿ ಮಾತ್ರ ಸಮಾನ ವೇತನ ಇಲ್ಲ. ನಮ್ಮದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದನೂ NHM ಸಿಬ್ಬಂದಿನ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದಾರೆ. ಅದೇ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದನೂ ಗುತ್ತಿಗೆ ಶುಶ್ರೂಷಾಧಿಕಾರಿಗಳನ್ನು ತಗೊಂಡಿದ್ದಾರೆ. ಇಬ್ಬರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವರಿಗೆ ಬೇಸಿಕ್ ಕೊಡ್ತಿದ್ದಾರೆ 33,350 ರೂಪಾಯಿ ಅವ್ರಿಗೆ ಕೊಡ್ತಿದ್ದಾರೆ. ನಮ್ಮವರಿಗೆ 15,000ದಿಂದ 18,000 ಕೊಡ್ತಿದ್ದಾರೆ. ಮತ್ತು ಸೇವೆ ಸಮಾನ ಕೆಲಸಕ್ಕೆ ಸಮಾನ ಕೆಲಸ ಅಂತ ತಗೊಂಡಾಗ ನೀವು ವೇತನ ಮಾತ್ರ ಯಾಕೆ ಕೊಡಬಾರ್ದು? ಸಮಾನ ವೇತನ, ಇದು ನಮ್ಮ ಕ್ವಶನ್ನು. ಇನ್ನೊಂದು ಏನಂದರೆ, ಇದು ನಮ್ಮ ಬೇಡಿಕೆ ಕೂಡ. ಯಾಕೆ ನಮಗೆ ಸಮಾನ ವೇತನ ಕೊಡಬೇಕು? ನಾವೇನು ಕಾಯಂ ನೌಕರರಿಗೂ ಕೊಟ್ಟಂಗೆ ನಮಗೆ ಸಮಾನ ವೇತನ ಕೊಡಿ ಅಂತ ನಾವೇನು ಕೇಳ್ತಿಲ್ಲ. ಗುತ್ತಿಗೆ ಸೇವೆಯಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅದೇ ಥರ ನಮಗೂ ಸಮಾನ ವೇತನ ಕೊಡಿ ಅಂತಿದ್ದೀವಿ. ಇವ್ರು ಹೇಳ್ತಾರೆ ಅದು ಆಟೋನಮಸ್ ಬಾಡಿ ಅಂತ. ಆಟೋನಮಸ್ ಬಾಡಿ ಆದರೆ ಏನು ನಮ್ಗೆ ಆಟೋನಮಸ್ ಬೇಡ ಅಲ್ಲ, NHM ಅಂತ ಅಲ್ಲ, ಏನಲ್ಲ, ನಮ್ಮ ಸೇವೆನೇ. ಪೇಷಂಟ್ಗೆ ಅರ್ಧ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ನಾವು NHM ಅವರು ನಮ್ಗೆ ಇಷ್ಟೇ ಸ್ಯಾಲ್ರಿ ಕೊಡ್ತಿದ್ರಿ, ಇಷ್ಟೇ ಸರ್ವಿಸ್ ಕೊಡ್ತೀವಿ ಅಂತ ಹೇಳೋಕ್ಕಾಗುತ್ತಾ? ನಾವು ಜೀವದ ಜೊತೆ ದಿನನಿತ್ಯ ಸಾವು ನೋವುಗಳ ಜೊತೆ ಜೀವಿಸೋರು, ಸೇವೆ ಕೊಡೋರು ನಾವು, ಪ್ರಾಣ ಉಳಿಸೋರು ನಾವು. ಇಂಥದ್ರಲ್ಲಿ ತುರ್ತು ಸೇವೆ ಕೊಡೋಂಥ ಒಂದು ಸಿಬ್ಬಂದಿ ನಾವು. NICU, ಡೆಲಿವರೀಸು, ನ್ಯೂ ಬಾರ್ನ್ ಕೇರು, ಪ್ರತಿಯೊಂದು ಒಂದು ಕ್ಲಿನಿಕಲ್ ಸೈಡ್ ಎಲ್ಲ ವರ್ಕ್ ಮಾಡೋರು ನಾವು. ಇಂಥವ್ರನ್ನ ಇಷ್ಟು ಕಮ್ಮಿ ಸ್ಯಾಲ್ರಿ ಕೊಟ್ಟಿದ್ದೀರಿ, ಯಾವ ರೀತಿ ನಮಗೆ ಈ ಸ್ಯಾಲ್ರಿ ಕೊಡ್ತಿದ್ದೀರಿ ನೀವು? ನಮ್ಮಲ್ಲಿ ಜನರಲ್ ನರ್ಸಿಂಗು, BSc ನರ್ಸಿಂಗು, MSc ನರ್ಸಿಂಗ್ ಈ ಥರ ಡಬಲ್ ಡಿಗ್ರಿ ಮಾಡಿರೋ ಇದ್ದೀವಿ. ನಮ್ಮದು ಪ್ರೊಫೆಷ್ನಲ್ ಕೋರ್ಸ್ ಒಂದು. ವಿ ಆರ್ ಹೈಲಿ ಸ್ಕಿಲ್ಡ್ ಎಂಪ್ಲಾಯೀಸು. ಇಂಥವ್ರಿಗೆ ಒಂದು ಕುಶಲರಹಿತ ಕಾರ್ಮಿಕರಿಗಿನ್ನ ಕಡೆಯಾಗಿ ನಮಗೆ ಸ್ಯಾಲ್ರಿ ಕೊಡ್ತಿದ್ದಾರೆ. ಹಂಗಾಗಿ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆ ನೀಡ್ತಿದ್ದೀವಿ. ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಶುಶ್ರೂಷಾಧಿಕಾರಿಗಳಿಗೆ ಯಾವ ರೀತಿ ಮೂಲ ವೇತನ ಕೊಡ್ತಿದ್ದೀವಿ ಅದೇ ರೀತಿ ನಮಗೆ ಕೊಡಬೇಕು. ಮತ್ತು ಇದೇ ಕರ್ನಾಟಕ ರಾಜ್ಯದಲ್ಲಿ ವೈದ್ಯರನ್ನು ಒಂದು ಗುತ್ತಿಗೆಯಲ್ಲಿ ತಗೊಳ್ಳಿ, DC ಅಂಡರಲ್ಲಿ ತಗೊಳ್ಳಿ, ಇನ್ನೊಂದರಲ್ಲಿ ತಗೊಳ್ಳಿ, ಏನರಲ್ಲೂ ತಗೊಳ್ಳಿ, ಅದು ಸೆಕೆಂಡ್ರಿ. ನಮಗೆ ಸೇವೆ ಅಷ್ಟೇ. ಗುತ್ತಿಗೆ ವೈದ್ಯರನ್ನು C&R ರೂಲ್ಸ್ ಮಾಡಿಬಿಟ್ಟು ಅವ್ರನ್ನ 3 ವರ್ಷ ಸೇವೆಗೆ, ಗುತ್ತಿಗೆ ಸೇವೆಗೆ, ಸರ್ಕಾರಿ ಸೇವೆಯಲ್ಲಿ ಕಾಯಂ ನೌಕರರಾಗಿ ವಿಲೀನ ಮಾಡ್ಕೊತೀರಿ. ನಮಗೂ ಅದೇ ಥರ ಮಾಡಿ, ನಮಗೂ ಒಂದು C&R ರೂಲ್ಸ್ ಮಾಡಿ. ಯಾರು 3 ವರ್ಷ ಪೂರೈಸಿರ್ತಾರೆ ಆ ಶುಶ್ರೂಷಾಧಿಕಾರಿಗಳನ್ನು ಸರ್ಕಾರ ಸೇವೆಯಲ್ಲಿ ವಿಲೀನ ಮಾಡಬೇಕು. ಆ C&R ರೂಲ್ಸ್ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ, ಅದು ನಮಗೂ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನೀವು ಕೊಡ್ತಿರೋ ಈ 15,000ದಿಂದ 18,000 ಸ್ಯಾಲ್ರಿಗೆ ನಮ್ಮ ಮಕ್ಕಳನ್ನು ಸಾಕೋದಕ್ಕೆ, ಅವರ ವಿದ್ಯಾಭ್ಯಾಸಕ್ಕೆ, ವಯಸ್ಸಾದ ತಂದೆ ತಾಯಿ ಅವ್ರ ಟ್ರೀಟ್ಮೆಂಟಿಗೆ, ನಮಗೆ ದಿನನಿತ್ಯದ ವಸ್ತುಗಳನ್ನು ನಾವು ನಮ್ಮ ಜೀವನ ಸಾಗಿಸೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಮನೆ ಬಾಡಿಗೆ ಕಟ್ಟೋದಕ್ಕೆ ಇಂಥವೆಲ್ಲ ಭಾಳ ಇದೆ. ಹಂಗಾಗಿ ನಮ್ಮ ಕೈಲಿ ಆಗೋದಿಲ್ಲ. ಹಂಗಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀವಿ, ನಮಗೆ ನೀವು ಮೂಲ ವೇತನ ಮಾಡಲೇಬೇಕು. ಅಲ್ಲಿವರೆಗೂ ನೀವು ಕಾಯಂ ಮಾಡೋವರೆಗೂ, ಆ ರೂಲ್ಸು ಫಾಲೋ ಮಾಡೋವರೆಗೂ ಕಾಯಂ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಇನ್ನೊಂದು, ನೀವು ಅಲ್ಲಿವರೆಗೂ, ಇವಾಗ ನಮ್ಮಲ್ಲಿ 15-20 ವರ್ಷಗಳಿಂದ ಕೆಲಸ ಮಾಡ್ತಿರೋರಿದ್ದಾರೆ, ವಯೋಮಿತಿ ಮೀರ್ತಾ ಇದೆ, ಕೆಲವ್ರಿಗೆ ಆಲ್ರೆಡಿ ಮೀರೋಗಿದೆ. ಹಾಗಾಗಿ ನೀವು ನಮ್ಮದು ನೇಮಕಾತಿ, ಎಲ್ಲ ವೃಂದದ ನೇಮಕಾತಿಗಳನ್ನು ಬಿಟ್ಟಿದ್ದೀರಿ. ನಮ್ಮ ಶುಶ್ರೂಷಾಧಿಕಾರಿಗಳ ನೇಮಕಾತಿಯನ್ನು ಬಿಡದೆ 8-9 ವರ್ಷಗಳಾಗಿದೆ. ಈಗಲೇ ನಮಗೆ ನೇಮಕಾತಿ ತಗೋಬೇಕು.
ಸರ್ವಿಸ್ ವೈಸು ಜ್ಯೇಷ್ಠತಾ ವೈಸು ಕೃಪಾಂಕ ವಯೋಮಿತಿ ಸಡಿಲಿಕೆ ಕೊಟ್ಟು ವೈದ್ಯಾಧಿಕಾರಿಗಳಿಗೆ 2017ರಲ್ಲಿ ಯಾವ ರೀತಿ ನೇಮಕಾತಿ ತಗೊಂಡ್ರಿ ಎಲ್ಲ ಸ್ಕೀಮ್ನವ್ರಿಗೂ ತೊಗೊಂಡ್ರಿ ಅದೇ ರೀತಿ ನಮಗೂ ತಗೋಬೇಕು ಅಂತ ಹೇಳ್ತಾ ನಮ್ಮ ಬೇಡಿಕೆ ಈಡೇರಬೇಕು. ಈಡೇರೋವರೆಗೂ ನಿನ್ನೆ 6,000 ಜನ ಬಂದವರೆ. ನಮ್ಮ ಮುಷ್ಕರ 24ನೇ ತಾರೀಕಿಂದ ನಡೀತೈತೆ. ಅಹೋರಾತ್ರಿ ಧರಣಿ ನಡೀತೈತೆ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋಗೋದೇ ಇಲ್ಲ. ನಮಗೆ ಬರೀ ಆಶ್ವಾಸನೆ ಭರವಸೆಗಳು ಕೊಡೋದು ನಮಗೆ ಬೇಕಾಗಿಲ್ಲ. ಯಾಕೆ ಅಂದರೆ ನಾವು ಆಲ್ರೆಡಿ 5-6 ವರ್ಷದಿಂದ ಅಧಿಕಾರಿಗಳ ಸುತ್ತ ಸರ್ಕಾರದವರ ಸುತ್ತ ತಿರುಗಿ ಸಾಕಾಗಿದೆ. ನಮಗೆ ಆಗೋದಿಲ್ಲ. ಬಂದು ಲಿಖಿತ ರೂಪದಲ್ಲಿ ನಮಗೆ ಕೊಡ್ರಿ, ಇದೇ ಸರ್ಕಾರ ಬಂದರೆ ನಮಗೆ ಕಾಯಂ ಮಾಡ್ತೀವಿ ಅಂತ ಹೇಳಿದರು. ಪ್ರಣಾಳಿಕೆಯಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಎಲ್ಲ ಗ್ಯಾರಂಟಿಗಳು ಕೊಟ್ಟಿದೆ ಸರ್ಕಾರ, ಮತ್ತು ಭಾಗ್ಯಗಳನ್ನು ಕೊಟ್ಟಿದೆ. ನಮಗೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಭಾಗ್ಯ ಕೊಟ್ಟಿದೆ. ಇದೇ ಸಾಮಾನ್ಯ ಜನರಿಗೆ ಸೇವೆ ಮಾಡೋರು ನಾವು ನಿಮ್ಮ ಮಕ್ಕಳೇ, ದಯವಿಟ್ಟು ನಮ್ಮನ್ನು ಪರಿಗಣಿಸ್ತೀರಾ ಅಂತ ನಾವು ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ದೀವಿ, ಆಶ್ವಾಸನೆ ಇಟ್ಕೊಂಡಿದ್ದೀವಿ. ನೀವು ಬಂದು ನಮಗೆ ನಮ್ಮ ಬೇಡಿಕೆ ಈಡೇರಿಸ್ತೀರಾ ಅಂತಲೂ ನಮಗೆ ಭರವಸೆ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಆಗ್ರಹಿಸ್ತಿದ್ದೀನಿ ಕೂಡ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಈ ಮುಷ್ಕರ ಮುಂದುವರಿಯುತ್ತೆ. ಹಿಂಗೆ ಇವತ್ತು ನಮಗೆ ಬಂದು ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲ ಇವತ್ತು 4,000 ಜನ ಬಂದವರೆ. ಈ ಶಿವರಾತ್ರಿ ಹಬ್ಬ ಅಂತ ನಾಳೆಯಿಂದ ನಮ್ಮ ಎಲ್ಲ ನೌಕರರು ಬರಲಿದ್ದಾರೆ. ನಮ್ಮ ಮುಷ್ಕರ ಈಡೇರೋವರೆಗೂ ನಾವು ಈ ಮುಷ್ಕರ ವಾಪಸ್ ತೆಗೆದುಕೊಳ್ಳೋದಿಲ್ಲ ಮತ್ತು ಇದು ಇನ್ನೂ ಉಗ್ರ ಹೋರಾಟ ಆಗುತ್ತೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಬಟ್ ಅವ್ರಿಗೆ ಮಾತ್ರ ಮೂಲ ವೇತನ ಕೊಡ್ತಾರೆ, ನಮಗೆ ಮಾತ್ರ 15-16 ಸಾವಿರ ಎಷ್ಟು ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮ್ಗೆ ಮೂಲ ವೇತನ ಕೊಡಿ ಅಂತ ತಿಳ್ಕೊಂಬಿಟ್ಟು ಕೇಳ್ತಾ ಇದ್ದೀವಿ. ಅವ್ರದ್ದು ಆಟೋನಮಸ್ ಬಾಡಿ ನಿಮಗೆ ಕೊಡೋಕೆ ಬರಲ್ಲ ಅಂತ ತಿಳ್ಕೊಂಬಿಟ್ಟು ಹೇಳಿದರು. ಬೇರೆ ಕಾರಣ ಬೇರೆ ಇದನ್ನು ಕೂಡ ತೋರಿಸಿದ್ದೀವಿ. ಆಯುಷ್ ಡಾಕ್ಟ್ರುಗಳು ಕೂಡ ನಮ್ಮ NHMDಯಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಆಯುಷ್ ಡಾಕ್ಟ್ರು ಕೂಡ ಬೇಸಿಕ್ ಪೇಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೂ ಕೊಡಿ ಅಂತ ತಿಳ್ಕೊಂಬಿಟ್ಟು ಅದೇ ಥರ ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಅವರು ಕಾರ್ಮಿಕ ಇಲಾಖೆ ಕಡೆಯಿಂದ ಆಗಿದೆ ಅಂತ ತಿಳ್ಕೊಂಬಿಟ್ಟು ಹೇಳಿದ್ದಾರೆ. ಕಾರ್ಮಿಕ ಇಲಾಖೆಯವ್ರನ್ನ ಕೂಡ ನಾವು ಭೇಟಿಯಾಗಿದ್ದೀವಿ, ಅಲ್ಲೂ ಕೂಡ ಫಾಲೋಅಪ್ ಮಾಡಿದ್ವಿ. ಬಟ್ ಅಲ್ಲಿ ಇನ್ನೂ ಏನು ಕೆಲಸ ಆಗಿಲ್ಲ. ಬೇರೆ ದಾರಿ ಕಾಣದೇ ನಾವು ನಮ್ಮ ಇಲಾಖೆಯವ್ರನ್ನೇ ನಾವು ಕೇಳ್ತಾ ಇರೋದು. ಸುಮಾರು ವರ್ಷಗಳಿಂದ ಡ್ಯೂಟಿ ಮಾಡಿದ್ದೀವಿ. ಅವರು ನಿಮ್ಮ ಈ ಯೋಜನೆಯಲ್ಲಿ ಆ ಯೋಜನೆಯಲ್ಲಿ ಆ ಪ್ರೊಸೀಜರ್ ಪ್ರಕಾರ ಬರಲ್ಲ, ಈ ಪ್ರೊಸೀಜರ್ ಪ್ರಕಾರ ಬರಲ್ಲ ಅಂತ ತಿಳ್ಕೊಂಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ಪ್ರೊಸೀಜರ್ ಎಲ್ಲ ಬಿಟ್ಬಿಡಿ, ನಾವಂತೂ ಸೇವೆ ಮಾಡಿದ್ವಿ. ಮಾಡಿರೋ ಸೇವೆಗಾದರೂ ಏನಾದರೂ ಬೆಲೆ ಕೊಡಿ ಅಂತ ತಿಳ್ಕೊಂಬಿಟ್ಟು ಕೇಳ್ತಾ ಇದ್ದೀವಿ. ಈಗ ಲಾಸ್ಟ್ 2 ಇಯರ್ಸ್ ಬೇಕು ನಾವು ಇದೇ ಸ್ಥಳದಲ್ಲಿ ಬಂದು ಸ್ಟ್ರೈಕ್ ಮಾಡಿದ್ವಿ. ಆವತ್ತಿನ ದಿನ ಇವಾಗಿನ DCM ಸರ್ ಮತ್ತು ಹೆಲ್ತ್ ಮಿನಿಸ್ಟರ್ ಕೂಡ ಬಂದಿದ್ದರು. ಬಂದವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು, ನಮ್ಮ ಸರ್ಕಾರ ಏನಾದ್ರು ಬಂದರೆ ನಾವು ನಿಮ್ಮನ್ನು ತಪ್ಪದೆ ಕಾಯಂ ಮಾಡ್ಕೊಂತೀವಿ ಅಂತ ತಿಳ್ಕೊಂಬಿಟ್ಟು. ಈಗ ಅವ್ರದ್ದೇ ಸರ್ಕಾರ ಬಂದಿದೆ, ಅವರೇ ಕೂಡ DCM ಆಗಿದ್ದಾರೆ. ಮತ್ತು ಅದೃಷ್ಟಕ್ಕೆ ದಿನೇಶ್ ಗುಂಡೂರಾವ್ ಸರ್ ಕೂಡ ಆರೋಗ್ಯ ಸಚಿವರಾಗಿದ್ದಾರೆ. ಈಗ ನಾವು ಕೇಳ್ತಾ ಇದ್ದೀವಿ, ಮಾಡೋಣ ನೋಡೋಣ ಅಥವಾ ನೀವು ಬರಲ್ಲ ಅಂತ ತಿಳ್ಕೊಂಬಿಟ್ಟು ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ದೃಢ ನಿರ್ಧಾರ ಮಾಡಿ ಇಲ್ಲೇ ಕುಂತ್ಕೊಂಡ್ಬಿಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸುಮಾರು ಈಗ ನಾವು ಆ್ಯಕ್ಚುಲಿ ಡ್ಯೂಟಿ ಮಾಡೋರೆಲ್ಲ 8,000 ಜನ. ಕೆಲವೊಂದು ಗರ್ಭಿಣಿಯವರು ಮತ್ತು ಬಾಣಂತಿಯವ್ರನ್ನ ಮತ್ತು ತೀವ್ರ ಥರದ ಕಾಯಿಲೆ ಇರೋರ್ತಕ್ಕಂಥವ್ರನ್ನೆಲ್ಲ ಬಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳಿದ್ವಿ. ನಿನ್ನೆ ಸುಮಾರು ಒಂದು 6,000 ಜನ ಇದ್ದೀವಿ. ಇವತ್ತು ಸ್ವಲ್ಪ ಶಿವರಾತ್ರಿ ಹಬ್ಬ ಇರೋದ್ರಿಂದ ಸುಮಾರು ಒಂದು 4,000-4,500 ಜನ ಬಂದಿದ್ದಾರೆ. ಮತ್ತು ಹಾಗೆ ಇವತ್ತೇನಾದರೂ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ಅಗೇನ್ ನಾಳೆ ಮತ್ತೆ ನಾವು 7,500-8,000 ಜನ ಕೂಡ್ತೀವಿ ಮೇಡಮ್. ಈಗ ಮೇಡಮ್ ನಾವು ತಂದಿರೋ ದುಡ್ಡೆಲ್ಲ ಕಲಾಸ ಆಯಿತು ಅಂತಂದರೆ, ಮುಗಿದೋಯ್ತು ಅಂತಂದರೆ ಅದು ಅಹೋರಾತ್ರಿ ತನ್ನದು ತಾನೇ ಆಗುತ್ತೆ. ಯಾಕಂತಂದರೆ ನಾವು ಮೊದಲೆಲ್ಲ ಹೇಳಿದ್ದು ಅಹೋರಾತ್ರಿ ಧರಣಿನೇ. ಹಿಂಗಾಗಿ ನಾವು 2 ದಿನ ಕೂಡ ಅಹೋರಾತ್ರಿನೇ ಮಾಡಿದ್ವಿ. ಇಲ್ಲೇ ಮಲ್ಕೊಂಡಿದ್ವಿ, ಇಲ್ಲೇ ಊಟ ಮಾಡಿದ್ವಿ. ಇವತ್ತು ಕೂಡ ಬೇಡಿಕೆ ಈಡೇರಿಲ್ಲ ಅಂತಂದರೆ ಜಾಗರಣೆ ವಿತ್ ಅಹೋರಾತ್ರಿ 2 ಒಂದೇ ಇಲ್ಲೇ ಆಗುತ್ತೆ ಮೇಡಮ್. ಸರ್ಕಾರದ ಪರವಾಗಿ ಅಧಿಕಾರಿಗಳು ಬಂದಿದ್ರು ಮೇಡಮ್, ಬಂದು ನಮ್ಮ ಅಹವಾಲು ಸ್ವೀಕರಿಸಿದ್ದಾರೆ. ಅವ್ರದ್ದು ಸೇಮ್ ಅದೇ ಆನ್ಸರ್ ಮೇಡಮ್. ನಿಮಗೆ ಇದರಲ್ಲಿ ಯೋಜನೆಯಲ್ಲಿ ಬಂದಿರ್ತೀರ, ಈ ಪ್ರೊಸೀಜರ್ ಪ್ರಕಾರ ಬರಲ್ಲ, ಆ ಪ್ರೊಸೀಜರ್ ಪ್ರಕಾರ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ವಿ ಮೇಡಮ್, ಎಲ್ಲ ಪ್ರೊಸೀಜರ್ ಬಿಟ್ಬಿಡಿ, ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿ, ಯಾವ ಪ್ರೊಸೀಜರೂ ಬೇಡ ಮೇಡಮ್. ನಾವು ಒಟ್ಟಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರ ಸೇವೆಯನ್ನು ಮಾಡಿದ್ದೀವಿ, ಆ ಸೇವೆಗೆ ಒಂದು ಬೆಲೆ ಕೊಡಿ ಅಂತ ತಿಳ್ಕೊಂಬಿಟ್ಟು ಹೇಳಿದ್ದೀನಿ. ಅವ್ರು ನೋಡೋಣ ಅಂತ ತಿಳ್ಕೊಂಬಿಟ್ಟು ನಿನ್ನೆ ಕೂಡ ಹೇಳಿದ್ದಾರೆ. ಇವತ್ತೇನು ಆರೋಗ್ಯ ಸಚಿವರು ಬರ್ಬೋದು ಅಂತ ತಿಳ್ಕೊಂಬಿಟ್ಟು ನಮ್ಮ ನಿರೀಕ್ಷೆ ಇದೆ, ನೋಡ್ತೀವಿ ಮೇಡಮ್. ಬಂದಿಲ್ಲ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯಲ್ಲ ಮೇಡಮ್. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ, ನಾನು ಬೀದರ್ ಜಿಲ್ಲೆಯಿಂದ ಸುಶಿಕ್ಷಕ ಅಧಿಕಾರಿಯಾಗಿ. ನಾನು ಬಂದು 2007ರಿಂದ ಇವಾಗ 17 ವರ್ಷ ಸರ್ವಿಸ್ ಆಗ್ತಾಯಿದೆ ನನಗೆ. ನಾನು ಸುಮಾರು 2007ರಿಂದ ಜಾಯ್ನ್ ಆಗಿ ಇಲ್ಲಿವರೆಗೆ 17 ವರ್ಷ ಸರ್ವಿಸ್ ಆಗ್ತಾಯಿದೆ. ಆದರೆ ನಮಗೂ 17,000 ಸ್ಯಾಲ್ರಿ ಗೌರ್ಮೆಂಟ್ ಕೊಟ್ಟಿಲ್ಲ. ಅಂದರೆ 1 ವರ್ಷಕ್ಕೆ 1,000 ನಮ್ಗೆ ಕೊಟ್ಟರೆ ಇವತ್ತು 30,000 ಕ್ರಾಸ್ ಆಗ್ತಾಯಿತ್ತು. ಆದರೆ ಇವತ್ತು ನಾವು ಹೇಳೋದೇನೆಂದರೆ ಎಲ್ಲ ಕ್ಯಾಡ್ರನವರಿಗೆ ಅಥವಾ ಬೇರೆ ನಾವು ಹಿಂದೆ ನೋಡಬೇಕಾದ್ರೆ 7-6ರಲ್ಲಿ
ಪರ್ಮಿಟ್ ಮಾಡಿದ್ದಾರೆ. ಮತ್ತು ನಮ್ಮಲ್ಲೇ 2017ರಲ್ಲಿ 889 ಪೋಸ್ಟ್ ಕರೆದು ಅದರಲ್ಲಿ ವಿನ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಇವಾಗ ನಾವೇನು ಕೇಳ್ತಾ ಇರೋದು ಅಂದರೆ, ಮೊದಲನೇದಾಗಿ ನಮ್ಮ ಒಂದು ಸುಶಿಕ್ಷಕ ಅಧಿಕಾರಿಗಳಿಗೆ ಜ್ಯೇಷ್ಠತೆ ಪ್ರಕಾರ ಗುತ್ತಿಗೆ ನೌಕರರನ್ನು ಜ್ಯೇಷ್ಠತೆ ಪ್ರಕಾರ ಅವರಿಗೆ ವಯೋಮಿತಿ ಸಡಿಲಿಕೆ ಮತ್ತು 2 ಕೃಪಾಂಕ ಕೊಟ್ಟಿದ್ರು. ಇವಾಗ ನಾವು 3 ಕೃಪಾಂಕ ಕೇಳಿದ್ದೇವೆ, ಅದನ್ನು ಕೊಡಬೇಕು. ಮತ್ತು ವಯೋಮಿತಿ ಸಡಿಲಿಕೆ ಕೊಡಬೇಕು. 10 ವರ್ಷ ವಯೋಮಿತಿ ಸಡಿಲಿಕೆಯಿಂದ 15 ವರ್ಷಕ್ಕೆ ನಮಗೆ ಏರಿಸಬೇಕು. ಯಾಕಂದರೆ ಹೋದ ಸಲ ಮಾಡಿದ್ದಕ್ಕಿಂತ ಇವಾಗ ನಮಗೆಲ್ಲ ವಯಸ್ಸು ಜಾಸ್ತಿ ಆಗಿದೆ ಮೇಡಮ್. ಸೊ ಹಾಗಾಗಿ 50 ಕ್ರಾಸ್ ಆಗ್ತಾ ಇದ್ದಾರೆ ಕೆಲವೊಬ್ಬರು. ಹಾಗಾಗಿ ಅವರಿಗೆ 10 ವರ್ಷ ಕೊಡೋದ್ರಿಂದ ಯಾವುದೇ ಥರವಾದಂಥ ಸಹಾಯ ಆಗೋದಿಲ್ಲ. 15 ವರ್ಷ ಕೊಟ್ಟರೆ ಒಳ್ಳೆ ಹೆಲ್ಪ್ ಆಗುತ್ತದೆ. ಹಾಗಾಗಿ ಅದನ್ನು ಕೊಡಬೇಕು. ಮತ್ತು ಅಲ್ಲಿವರೆಗೆ ಈ ನೇರ ನೇಮಕಾತಿ ಮಾಡುವವರೆಗೆ ನಮ್ಮಲ್ಲಿ ಕೆಲಸ ಮಾಡುವಂಥ ಎಲ್ಲ ಸುಶಿಕ್ಷಕರನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ಮತ್ತು ಇವೆಲ್ಲವುಗಳು ನಾವು ಗೌರ್ಮೆಂಟ್ ಗಮನಕ್ಕೆ ತಂದಿದ್ದೇವೆ. ನಮ್ಮ ಒಂದು ಸಂಘದ ವತಿಯಿಂದ ನಾವು ಸುಮಾರು 6 ತಿಂಗಳು 1 ವರ್ಷದಿಂದ ಕಂಟಿನ್ಯೂ ಆಗಿ ನಾವು ಕೊಡ್ತಾ ಇದ್ದೇವೆ. ಆದರೆ ಯಾರು ಅದನ್ನು ಕೇರ್ ಮಾಡ್ತಾ ಇಲ್ಲ. ಮಾಡ್ತೀವಿ ಅಂತೇಳಿ ಮುಂದೂಡ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ನಿಮ್ಮ ಟಿ ವಿ ಮುಖಾಂತರ ಇದನ್ನು ಹೇಳಕ್ಕೆ ಬಯಸ್ತೀನಿ. ಏನಂದರೆ, ನಾವು ಇಂಥ ಸೌಲಭ್ಯ ವಂಚಿತರಾಗಿದ್ದು ಅಂದರೆ, ಇವತ್ತು ಒಂದು ಯಾವುದಾದ್ರೂ ನಮ್ಮ ಆಸೆನ ಅಥವಾ ಮೂಲ ಸೌಕರ್ಯವನ್ನು ನಮ್ಮ ಒದಗಿಸ್ಕೊಳ್ಳೋಕ್ಕೆ ಒಂದು ಬಟ್ಟೆ ತೊಗೋಬೇಕಾದ್ರೆ, ಇವತ್ತು ನಮ್ಮ ಮಕ್ಕಳ ಸ್ಕೂಲನ್ನು ಹಾಕಬೇಕಾದ್ರೆ ನಮ್ಮ ಸ್ಯಾಲ್ರಿಯನ್ನು ಯೋಚನೆ ಮಾಡಿ ನಾವು ಈ ಥರ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಬೇಕಾ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹಾಕಬೇಕಾ, ಅಥವಾ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹಾಕಬೇಕು ಅನ್ನೋಂಥ ಒಂದು ಆಲೋಚನೆ ಮಾಡಿ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಿನ್ನೆ ಮೊನ್ನೆ 4-5 ವರ್ಷದಿಂದ ಡ್ಯೂಟಿ ಮಾಡುವಂಥ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಟಾಫ್ಗಳಿಗೆ 75,000 80,000 ಸ್ಯಾಲ್ರಿ ಇದೆ. ಅದೇ ಒಂದು ಸ್ಥಳದಲ್ಲಿ ಕೆಲಸ ಮಾಡುವಂಥ ನಾವು 17 ವರ್ಷದಿಂದ ಡ್ಯೂಟಿ ಮಾಡ್ತಾಯಿದ್ದೇವೆ, ನಮಗೆ ಅದೇ 18-20,000 ಸ್ಯಾಲ್ರಿ ಇದೆ. ಸೊ ಈ ಥರವಾದಂಥ ತಾರತಮ್ಯನ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅಂತ ಈ ಥರ ಎಲ್ಲ ಮಾಡ್ತಾಯಿದೆ. ಸೊ ಇದು ಮಾಡುವಂಥದ್ದು ಬಹಳ ಒಂದು ನಮಗೆ ನೋವನ್ನು ಉಂಟು ಮಾಡಿದೆ. ಯಾಕಂದರೆ ಸರ್ಕಾರ 60-40 ಈ ಥರ ಏನೋ ಪರ್ಸೆಂಟೇಜ್ ಮಾತಾಡ್ತಾ ಇದ್ದಾರೆ. ಆದರೆ 60% ಕೊಡುವಂಥ ಸ್ಯಾಲ್ರಿ ನಮ್ಗೆ ಪೂರ್ತಿ ಸಿಗ್ತಾ ಇಲ್ಲ. ಸೊ ಆ 60% ಸ್ಯಾಲ್ರಿ ಕೊಡೋದ್ರಿಂದ ಈ ಸ್ಟೇಟ್ನವರು ನಮಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಹಾಗಾಗಿ ಎರಡೂ ಕೂಡಿದಾಗ ನಮಗೆ ಸುಮಾರು 50,000 ಸ್ಯಾಲ್ರಿ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಉಂಟು, ಆದರೆ ಕೊಡ್ತಾ ಇಲ್ಲ. ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಇಲ್ಲಿವರೆಗೆ ಮನವಿ ಮಾಡಿದ್ದೇವೆ. ಹೋದ ಸಲ 40 ದಿವಸ ಕಂಟಿನ್ಯೂ ಆಗಿ ನಾವು ಸ್ಟ್ರೈಕ್ ಮಾಡಿದ್ದೇವೆ NHMನಿಂದ. ಬಟ್ ಯಾರು ಯಾವುದೇ ಥರವಾದಂಥ ನಮ್ಮ ಒಂದು ಆಸೆಗಳನ್ನು ಈಡೇರಿಸೋದಕ್ಕೆ ಮುಂದೆ ಬರಲಿಲ್ಲ. ಅದನ್ನು ಹಾಗೆ ನಾವು ಡಿಸಾಲ್ವ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೀವಿ. ಅದ್ರ ದಯಮಾಡಿ ಈ ಸಲನಾದರೂ ಪ್ರಣಾಳಿಕೆಯಲ್ಲಿ ಹೇಳಿರೋ ಪ್ರಕಾರ ಈ ಒಂದು ನೇರ ನೇಮಕಾತಿಯಲ್ಲಿ ಕೊಡುವಂಥ ಒಂದು ಕೃಪಾಂಕ ಆಗಿರ್ಬೋದು, ವೈಮಿತಿ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಗುತ್ತಿಗೆ ಇರತಕ್ಕಂಥವ್ರನ್ನ ಕಾಯಂ ಮಾಡುವಂಥ ಪದ್ಧತಿ, ಮತ್ತು ಅದೇ ರೀತಿಯಾಗಿ ಇವೆಲ್ಲವುಗಳನ್ನು ನಮಗೆ ಒದಗಿಸಿಕೊಡೋದಾದರೆ ನಾವು ಈವಾಗಲೇ ಹೋಗಿ ನಾವು ನಮ್ಮ ಕೆಲಸಕ್ಕೆ ಜಾಯಿನ್ ಆಗ್ತೇವೆ ಸರ್. ಇದು ನಮ್ಗೆ ಕೊಟ್ಟು ಈ ಒಂದು ಬೇಡಿಕೆ ಈಡೇರಿಸಿ ನಮಗೆ ಒಂದು ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಉಜ್ವಲವಾದಂಥ ಭವಿಷ್ಯ ನಮ್ಗೆ ಕೊಡ್ತೀರಿ ಅಂಥೇಳಿ ನಾನು ನಂಬಿಕೆ ಇಟ್ಟು ಈ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕವಿತಾ ಅಂತ ಚಿತ್ರದುರ್ಗದಿಂದ ಸುಮಾರು 18 ವರ್ಷದಿಂದ ನಾನು ಕರ್ನಾಟಕ ಸೇವಾ ಸರ್ಕಾರಕ್ಕೆ ಸೇವೆ ಕೊಡ್ತಾ ಇದ್ದೀವಿ. ನಮ್ಮ ಮೂಲ ಬೇಡಿಕೆ ಇಷ್ಟೇ ಮೇಡಮ್, ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಕೃಪಾಂಕದ ಆಧಾರದ ಮೇಲೆ ನಮಗೆ ತುಂಬ ತುರ್ತಾಗಿ ನಮಗೆ ನೇಮಕಾತಿ ಮಾಡ್ಕೋಬೇಕು. ಸಾಕಷ್ಟು ಸುಮಾರು 3,000 ಇದ್ದವರು ಸಂಖ್ಯೆ ಈಗ 8,000ಕ್ಕೆ ಗುತ್ತಿಗೆ ಆಧಾರದ ಮೇಲೆ ಪ್ರತಿ ವರ್ಷವೂ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇದೆ. ಅದು ನಮ್ಮನ್ನೆಲ್ಲ ಜಾತಿ ಮೇಲೆ ಕೃಪಾಂಕದ ನಮ್ಮ ಮೆರಿಟ್ ಮೇಲೆ ಆಧಾರ ಮಾಡ್ಕೊಳ್ತೀವಿ. ನಮಗೆ ನೋಟಿಫಿಕೇಷನ್ ಮೂಲಕನೇ ನಮಗೆ ತಗೊಂಡಿರೋದು, ನಮ್ಮನ್ನು ಸುಮ್ಮನೆ ಕಳ್ಳ ಬೆಳ್ಳಿ ತಗೊಂಡಿಲ್ಲ ಮೇಡಮ್. ನಮಗೆಲ್ಲದಕ್ಕೂ ತಗೊಂಡಿರೋಕ್ಕೆ ದಾಖಲೆ ಇದೆ. ದಯವಿಟ್ಟು ನಮ್ಮ ಬೇಡಿಕೆನ ಈಡೇರಿಸಲಿ ಅಂತ ನಾವು ಕೇಳ್ಕೊಂತೀವಿ ಮೇಡಮ್. ದಯವಿಟ್ಟು ಪ್ರಕಟ ಮಾಡಿ. ನನ್ನ ಹೆಸರು ನೇತ್ರಾವತಿ ಅಂತ. ನಾನು ಶುಶ್ರೂಷಣಾಧಿಕಾರಿಯಾಗಿ ಮೆಗಾನ್ ಹಾಸ್ಪಿಟಲ್, ಶಿವಮೊಗ್ಗ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಈಗ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ಬಿಫೋರ್ ನಾನು PHCಲಿ ಕೆಲಸ ಮಾಡ್ತಾಯಿದ್ದೆ. PHCಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಅಂದರೆ, ಆ್ಯಕ್ಚುಲಿ ನಾವು ಡಾಕ್ಟ್ರ್ ಇಲ್ಲ ಅಂದರೂ ಮ್ಯಾನೇಜ್ ಮಾಡ್ತೀವಿ, ಗ್ರೂಪ್ ಡಿ ಇಲ್ಲ ಅಂದರೂ ಮ್ಯಾನೇಜ್ ಮಾಡ್ತೀವಿ, ಫಾರ್ಮಸಿಸ್ಟ್ ಇಲ್ಲ ಅಂದರೂ ಮ್ಯಾನೇಜ್ ಮಾಡ್ತೀವಿ. ಹಾಸ್ಪಿಟ್ಲಲ್ಲಿ ಯಾರೇ ಸ್ಟಾಫ್ ಇಲ್ಲ, ಒಬ್ಬರು ಸೆಕ್ಯೂರಿಟಿ ಇಲ್ಲ ಅಂದರೂ ಸಮೇತ ನಮಗೆ ನಾವೇ ಸೆಕ್ಯೂರಿಟಿ ತೊಗೊಂಡು ನಾವೇ ಗ್ರೂಪ್ ಡಿ ಕೆಲಸ, ಡಾಕ್ಟ್ರ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಫಾರ್ಮಸಿಸ್ಟ್ ಕೆಲಸ, ಪ್ರತಿಯೊಂದು ಓಲ್ ಆ್ಯಂಡ್ ಸೋಲ್ ಎಲ್ಲ ಕರ್ತವ್ಯನೂ ನಾವೇ ಮಾಡ್ತೀವಿ. 31 ಪ್ರೋಗ್ರಾಮ್ನ ನಾವು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟ್ನ ರೀಚ್ ಮಾಡ್ತೀವಿ PHCಯಿಂದ. ಆ ಥರ ನಮಗೆ 24/7 PHCಲಿ ಕೆಲಸ ಮಾಡ್ತಾ ಇರ್ತೀವಿ NHM ಸ್ಟಾಫ್ಸು. ಅದರಲ್ಲಿ ಶಿಫ್ಟ್ ವೈಸು ಡ್ಯೂಟಿ ಇರುತ್ತೆ. ಯಾವುದೇ ಶಿಫ್ಟ್ ಆದ್ರೂ ನಾವು ಕಂಪಲ್ಸರಿ ಕರ್ತವ್ಯ ಮಾಡಲೇಬೇಕು. ನಾವು ಸ್ಟಾರ್ಟಿಂಗಿಂದನೂ ಈಗ 15-20 ವರ್ಷದಿಂದ ನಾವು NRHM ಅಂತ ಸ್ಕೀಮಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆ ಸ್ಕೀಮಲ್ಲಿ ಕೆಲಸ ಮಾಡೋರಿಗೆ ಸ್ಟಾರ್ಟಿಂಗು ನಾವೆಲ್ಲ ಕೆಲಸಕ್ಕೆ ಸೇರಿದಾಗ ಬರೀ 5-6 ಸಾವಿರ ಇತ್ತು.
ಬರೀ ಇಯರ್ಲಿ 5% ಅಷ್ಟೇ ಇನ್ಕ್ರೀಸ್ ಮಾಡಿದರು. ಈಗ ನಮಗೆ 20 ವರ್ಷ ಎಕ್ಸ್ಪೀರಿಯೆನ್ಸ್ ಆದರೂ ಸಮೇತ ಬರೀ 15-16 ಸಾವಿರ ಸ್ಯಾಲ್ರಿ ಕೊಡ್ತಿದ್ದಾರೆ. ಈಗಿನ ಕಾಲಕ್ಕೆ ತಕ್ಕಂಗೆ ನಮಗೆ 15-16 ಸಾವಿರದಲ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಏನು ಬೇಸಿಕ್ ಸ್ಯಾಲ್ರಿಲಿ 100 ರೂಪೀಸ್ ಹಿಡಿದು ಬೇಸಿಕ್ ಸ್ಯಾಲ್ರಿ ಕೊಡ್ತಿದ್ದಾರಲ್ಲ, ಅದೇ ಥರ ನಮಗೂ 100 ರೂಪೀಸ್ ಹಿಡಿದು ಬೇಸಿಕ್ ಸ್ಯಾಲ್ರಿ ಕೊಡಿ ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅದೇ ಥರನೇ ನಮಗೆ ನೆಕ್ಸ್ಟು ಜ್ಯೇಷ್ಠತಾ ಆಧಾರದ ಮೇಲೆ ನಮಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿಬಿಟ್ಟು ನಮಗೆ ಇಯರ್ಲಿ 2% ಇದ್ದಿದ್ದನ್ನು 3% ಮಾಡಬೇಕು ಕೃಪಾಂಕನ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ನಮ್ಮ NHM ಅಲ್ಲಿ ಏನು ವರ್ಕ್ ಮಾಡ್ತಿದ್ದೀವಲ್ಲ 8,000 ಜನ, ಅವರಿಗೆ ಆದ್ಯತೆ ಕೊಟ್ಟು ನಮಗೆ ರೆಗ್ಯುಲರ್ ಮಾಡಿಕೊಡಿ ಅಂತ ನಾವು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.